ಒಂದು ಪ್ಲೇಸಲ್ಲಿ ಏನಾಯಿತು, ಅಧಿಕಾರಿಗಳು ಏನು ಮಾಡಿದ್ರು, ನೀವು ಅವ್ರಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದ್ರಿ? ಕೊಲೆ ಪ್ರಯತ್ನ ಅಂತೇಳಿ ನಿಮ್ಮಲ್ಲಿ FIR ಕೂಡ ದಾಖಲಾಗಿದೆ. ಅಲ್ಲ ಮೇಡಮ್ನವರೇ, ಇದು ಆ ಥರ ನಾವು ಅಧಿಕಾರಿಗಳಿಗೆ ಹೇಳೋದು. ಬಾಲಕೃಷ್ಣ ಅವರು ಮುಖ್ಯಮಂತ್ರಿಗಳ್ನ ಮೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತಿದ್ದಾರೆ. ಬಾಲಕೃಷ್ಣ ಅವರು ಮುಖ್ಯಮಂತ್ರಿಗಳ್ನ ಮೀಟ್ ಆಗೋವರೆಗೂ ನಾವು ಯಾವುದೇ ರೀತಿಗೆ ಅವಕಾಶ ಕೊಡಲ್ಲ, ಆಮೇಲೆ ಇದು ಮಾಡ್ತೀವಿ ಅಂತ ಹೇಳಿದ್ದು. ಅವ್ರೇನು ಮಾಡಿದ್ರು, ಮುಂದೆ ನಮ್ಮನ್ನು ಕುಂಡ್ರಿಸ್ಬಿಟ್ಟು ಪೊಲೀಸ್ನವರು ಮಾತಾಡ್ತಾಯಿದ್ರು. ಹಿಂದೆಗಡೆಯಿಂದ ಬಂದು ನೀವು JMC ಮಾಡ್ತಾಯಿದ್ರಿ, ಅಳತೆ ಮಾಡ್ತಾಯಿದ್ರಿ. ಅದನ್ನು ನೋಡ್ನಾರ್ದೆ ನಾವು ಏನು ಮಾಡ್ದೋ, ಪರ್ಕೆ ಎತ್ಕೊಂಡು ಹೋದೋ. ಪರ್ಕೆ ಕೈಲಿ ಹಿಡ್ದಿದ್ದೋ ನಾವು ಆಗ್ಲೇ. ಯಾವುದಕ್ಕೆ ನಾವು ಮುಂದೆನೇ ಹೇಳಿದ್ದು, ಯಾವುದೇ ಅಧಿಕಾರಿ ನಮ್ಮೂರು ಅಲ್ಲೇ ಬಂದಾಗ ನಾವು ಪರ್ಕೆ ಸೇವೆ ಮಾಡ್ತೀವಿ ಅಂತ ಹೇಳಿದ್ದು. ಅದೇ ಥರ ಮಾಡ್ದೆ ಮೇಡಮ್ನವ್ರೆ. ನಿಮಗೆ ಮೊದಲಿಗೆ ಇನ್ಫಾರ್ಮ್ ಮಾಡಿದ್ರ ಸರ್ವೆಗೆ ಅಧಿಕಾರಿಗಳು ಬರ್ತಾರೆ ಈ ಥರ ಅಂತೇಳಿ? ಮೇಡಮ್ನವ್ರೆ, ಒಬ್ರಿಗೆ ಸರ್ವೆ ಮಾಡೋಕ್ಕೆ ಬರಬೇಕಾದ್ರೆ ನೋಟಿಸ್ ಕಳಿಸ್ಬೇಕು ಆಜು ಬಾಜುಗೆ. 7 ದಿನ ಟೈಮ್ ಇರುತ್ತೆ. 7 ದಿನ ಮೇಲೆ ಅಲ್ಲಿ ಬರಬೇಕು. ಬರಲಿಲ್ಲ ಆ ಥರ ಅವರು ಏನು ಮಾಡಿದ್ರು, ನಮ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಡದೆ ಪೊಲೀಸ್ ಪ್ರೊಡಕ್ಷನಲ್ಲಿ ಬಂದು ದೌರ್ಜನ್ಯದಿಂದ ಮಾಡ್ಕೊಂಡು ಹೋಗಬೇಕು ಅಂತ ಅಂದರು. ನಾವು ಅದಕ್ಕೆ ಅವಕಾಶ ಕೊಡದೆ ಹೋದೋ. ಈ ಥರ ಮಾಡ್ದೆ ಮೇಡಮ್ನವ್ರೆ. ಈಗ CM ಅವರು ಸುದ್ದಿಗೋಷ್ಠಿ ಮಾಡಿದ್ರು. ಅವ್ರು ಹೇಳ್ತಿದ್ದಾರೆ, ಬಲವಂತಕ್ಕೆ ನಾವು ಯಾರ ಜಮೀನನ್ನು ತಗೊಳ್ಳಲ್ಲ, ಯಾರು ಕೂಲಿ ಇದು ಭೂಮಿ ವ್ಯವಸಾಯ ಮಾಡ್ಕೋತಾರೆ ಅವ್ರು ಮಾಡ್ಕೊಳ್ಳಿ, ಬೇಡ ಅಂದ್ರೆ ನಮಗೆ ಕೊಡಲಿ ಅಂತೇಳಿ ಅವ್ರು ಹೇಳ್ತಿರೋದು. ಇದಕ್ಕೆ ನೀವೇನು ಹೇಳ್ತೀರಾ? ಮೇಡಮ್ನವರೇ, ಕೊಡೋರ್ಗು ಭೂಮಿನ ನಾವು JMC ಮಾಡ್ಸೋಕ್ಕೆ ಬಿಡಲ್ಲ. ಏಕೆಂದರೆ ಮೇನ್ ರೋಡಲ್ಲಿರೋನು ಕೊಟ್ಕೊಬಿಡ್ಬೋದು. ಹಿಂದೆಗಡೆ ಇರೋನು ಎಲ್ಲೋಗ್ತಾನೆ? ಹಿಂದೆಗಡೆ 10 ಕುಂಟೆ 20 ಕುಂಟೆ ಜಮೀನು ಮಾಡಿಕೊಂಡು ಅವರೆಲ್ಲ ಹೋಗ್ತಾರೆ ರೈತರುಗಳು. ಅದಕ್ಕೋಸ್ಕರ ನಮಗೆ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಅದನ್ನು ಸತ್ಯಾಸತ್ಯತೆ ತಿಳಿಸಿ ನಮಗೆ ಪ್ರಾಣಿ ಇದು ಕೊಟ್ಟು ಬರಹದಲ್ಲಿ ಕೊಟ್ಟು ಆಮೇಲೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡೋವರೆಗೂ ನಾವು ಯಾವುದೇ JMC ಮಾಡಿಸಲ್ಲ. ಕೊಡೋರ್ಗೂ ಮಾಡಿಸಲ್ಲ, ಕೊಡದೇ ಇದ್ದವ್ರಿಗೂ ಮಾಡಿಸಲ್ಲ. ಗೋಮಾಳು ಜಮೀನು ಮೊದಲೇ ಮಾಡಿಸಲ್ಲ. ಗೋಮಾಳು ಜಮೀನು ನಮಗೆ ಅಲ್ಲಿ ರೈತರುಗಳಿಗೆ ಸೇರಬೇಕು. ದನ ಕರುಗಳು ಮೇಯ್ಸಕ್ಕೆ ನಾವೆಲ್ಲ ಹೋಗೋಣ? ದನ ಕರುಗಳು ಮೇಯ್ಸಕ್ಕೆ ಭೂಮಿ ಬೇಕು. ನಾವು ಯಾವುದೇ ರೀತಿಗೂ ಕೊಡಲ್ಲ. ನಮಗೆ ಇಷ್ಟೊಂದು ಸಸಿ ಎಲ್ಲ ಕಟ್ಕೊಂಡು ನಾವು ಭೂಮಿಯಲ್ಲಿ ಬೆಳೆ ಬೆಳೀತಾ ಇದ್ದೀವಿ. ಯಾವುದೇ ರೀತಿಗೂ DK ಶಿವಕುಮಾರ್ ಅವರು ಭೂಮಿ ಬಿಟ್ಕೊಡೋ ಮಾತೇ ಇಲ್ಲ. 1 ಇಂಚಿಗೂ ಈಗ 4 ಕೋಟಿ ಅಲ್ಲ 5 ಕೋಟಿ ಅಲ್ಲ 100 ಕೋಟಿ ಕೊಟ್ಟರು 1 ಇಂಚು ಭೂಮಿ ಕೊಡಲ್ಲ ಮೇಡಮ್. ನಿಮ್ಮ ಮೇಲೆ ಇನ್ನೊಂದು ಗಂಭೀರವಾದಂತಹ ಆರೋಪ, ಅವತ್ತು ಯಾರು ಅಧಿಕಾರಿಗಳು ಬಂದಿದ್ರಲ್ವಾ ಅವ್ರ ಮೇಲೆ ದಾಳಿ ಮಾಡಿದವರು ರೈತರೇ ಅಲ್ಲ, ನಿಜವಾದ ರೈತರು ಆ ಥರ ದಾಳಿ ಮಾಡಲ್ಲ ಅಂತ CM ಅವ್ರು ಹೇಳಿದ್ರು. ನಮ್ಗಳ FIR ಆಗೈತಲ್ಲ ಮೇಡಮ್ನವರೇ, ನಮ್ಮ ಮೇಲೆ FIR ಆಗೈತೆ. ನಾವು ಆಧಾರ ಕಾರ್ಡಿ ಪಾಣಿ ಪ್ರಕಾರನೇ ಬರ್ತೀವಿ ಬೈರಮಂಗಲ ಸರ್ಕಲ್ಗೆ. ನೀವು ಮಾಧ್ಯಮ ಮುಖಾಂತರ ನಿಮ್ಮ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬೈರಮಂಗಲ ಸರ್ಕಲ್ ಬನ್ನಿ. ನಾವು ಪಾಣಿ ಆಧಾರ ಕಾರ್ಡ್, ನಾವಲ್ಲಿ ರೈತರಲ್ವಲ್ಲ. ಈಗ 4-5 ಜನ ಬಸ್ಸಲ್ಲಿ 4-5 ಬಸ್ಗಳಲ್ಲಿ ಬಂದಿದ್ದೀವಿ ಇಲ್ಲಿಗೆ ಫ್ರೀಡಮ್ ಪಾರ್ಕ್ಗೆ. 5 ಬಸ್ಸಲ್ಲಿ ಬಂದಿದ್ದೀವಿ ನಾವು. ಇನ್ನು ಆಧಾರ ಕಾರ್ಡು ಪಾಣಿ ಪ್ರಕಾರ ಬೈರಮಂಗಲ ಸರ್ಕಲ್ ಇನ್ನೂ 10 ಬಸ್ ಆಗುವ ಮೇಡಮ್ನವರೇ. ಮನೆಗೆ ಒಂದೊಂದು ಆಳು ಪ್ರಕಾರನೇ ಬಂದಿರೋದು ನಾವು ಕೊಡೋರು. 2-3 ಬರಲಿಲ್ಲ. ಬಂದಿರೋದಕ್ಕೋಸ್ಕರ ನಾವು ಇನ್ನು ಆಧಾರ ಕಾರ್ಡು ಪಾಣಿ ಪ್ರಕಾರ ಬೈರಮಂಗಲ ಸರ್ಕಲಲ್ಲಿ ಕೂತ್ಕೋತೀವಿ. ನಾವು ಹೊಡೆದಿರೋರು ರೈತರಲ್ಲ ಅಂತಾರಲ್ಲ. DK ಶಿವಕುಮಾರ್ ಅವ್ರು ತೋರಿಸ್ಲಿ, ನಮಗೆ ಬಂದ್ರಲಿ. ಅವರೂ ಮುಖ್ಯಮಂತ್ರಿಗಳೇನೆ, ಆ ಸ್ಥಾನಕ್ಕೆ ಒಳ್ಳೆ ಗೌರವ ಕೊಡಬೇಕು. ನಾವೇ ಕೊಡಬೇಕು. ನಾವು ಎಂತಕ್ಕೆ ಅವತ್ತು ಅಧಿಕಾರಿಗಳಿಗೆ ಹೇಳ್ದು, ನಮ್ಮನ್ನು ತಪ್ಪು ಮಾಡೋ ಥರ ಮಾಡಿದವರು ಅಧಿಕಾರಿಗಳು, ತಪ್ಪು ಮಾಡೋ ಥರ ಮಾಡೋದು ಅಧಿಕಾರಿಗಳು. ಆ ಥರ ಅಧಿಕಾರಿಗಳು ಮಾಡಿದವರು ನಾವು ತಪ್ಪು ಮಾಡ್ತಾ ಇರಲಿಲ್ಲ. ಈ ಥರ ಇದು ಮಾಡ್ತಾ ಇದ್ದಾರೆ. ಬನ್ನಿ DK ಶಿವಕುಮಾರ, ನಿಮಗೂ ನಾವು ಕೈ ಮುಗಿದು ಕೇಳ್ಕೊತೀವಿ. ಆಧಾರ ಕಾರ್ಡು ಪಾಣಿ ಸಮೇತ ಬರ್ತೀವಿ. ಬನ್ನಿ, ನಾವು ರೈತರಲ್ಲ ಅಂತಿರಲ್ಲ. ನಾವು 80% ಇದ್ದಾವೆ, ಅವ್ರು 80% ಇದ್ದಾರ, ಕೊಡ್ತೀನಿ ಅನ್ನೋರು ಬಂದು ತೋರಿಸ್ಬನ್ನಿ. ಕೊನೆಯದಾಗಿ ಈ ಒಂದು ಘಟನೆ ಆದಮೇಲೆ ಸ್ಥಳೀಯ ಶಾಸಕರು ಇರ್ಬೋದು, CM ಇರ್ಬೋದು, ಯಾರಾದರೂ ನಿಮ್ಮ ಘಟನೆ ಬಗ್ಗೆ ವಿವರಣೆ ಏನಾದರೂ ಕೇಳಿದ್ರಾ? ಏಕಾಏಕಿ FIR ದಾಖಲು ಮಾಡಿದ್ರಾ ಅಂತ? ಇಲ್ಲ ಮೇಡಮ್ನವ್ರೆ, ಏನು ಕೇಳಲಿಲ್ಲ ಅವರು. ಈ ಬಾಲಕೃಷ್ಣ ಇದ್ದಾರಲ್ವಾ, ಅಂಥ ನೀತಿ ಕೆಟ್ಟ ಭ್ರಷ್ಟ ಬಾಲಕೃಷ್ಣ ಅವರು ಶಾಸಕರಾಗಿರೋದಕ್ಕೆ ಯೋಗ್ಯತೆಯೇ ಇಲ್ಲ ಯಪ್ಪನಿಗೆ. ಆ ಭಾಗಕ್ಕೆ ಮೇಡಮ್ನವರೇ, ಗೆದ್ದುತ್ತಾಯಿಂದ ಒಂದಿನ ಬಂದು ರೋಡ್ ಹೆಂಗದೆ, ಏನಾಗದೆ, ಯಾವ ಇದೋಗೈತೆ, ಜನಗಳ ಕಷ್ಟ ಏನು ಸುಖ, ಓಟ್ ಹಾಕಿಸ್ಕೊಳ್ಳೋದು ಮುಂದಿನ ದಿನ ಬಂದವರು ಒಂದಿನ ಬಂದಿಲ್ಲ ಮೇಡಮ್ನವರೇ. ಈಗಾಗಲೇ 3 ವರ್ಷಕ್ಕೆ ಬತ್ತು ಎಲೆಕ್ಷನ್, 3 ವರ್ಷಕ್ಕೆ ಬತ್ತು. ಇನ್ನೂ ಒಂದಿನ ಬಾಲಕೃಷ್ಣ ಬಂದು ನಮ್ಮನ್ನು ಯಾವುದೇ ರೀತಿಗೂ ಪ್ರಶ್ನೆ ಮಾಡಿಲ್ಲ. ನಾವು ಆ ಥರ ಹೇಳಿದ್ಮೇಲೆ ಕರ್ಕೊಂಡು ಮೊನ್ನೆ ಮಾಧ್ಯಮದವ್ರನ್ನ ಬಿಡ್ತು ಕೊಡ್ದಂಗೆ ಕಂದ ಬಂಧದಲ್ಲಿ ಮಾತಾಡಿದ್ರು. ಈ ಥರ ಮಾಡ್ತಾಯಿದ್ದೀನಿ. ನಾವು ಹೇಳ್ದೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ, ನಾವು 1 ಇಂಚು ಭೂಮಿ ಕೊಡಲ್ಲ ಅಂತ ಹೇಳಿದ್ವಿ. ಈಗೂನೇ ಆಗಲಿ ಬಿಡದಿ ಭಾಗದ ನಾವು ರೈತರುಗಳು ಕೊಡ್ತೀನಿ ಅನ್ನೋರ್ಗೂ JMC ಮಾಡಿಸಲ್ಲ, ಗೋಮಾಳದ್ದು JMC ಮಾಡಿಸಲ್ಲ. ಪ್ರಯತ್ನ ಪಟ್ಟು ಇದೆಲ್ಲ ಕೊಟ್ಟಿದ್ದೀವಿ ಮೇಡಮ್ನವರೇ, ಅರ್ಜಿ ಕೊಟ್ಟಿದ್ದೀವಿ. ಕೆಂಪೇಗೌಡ ಬಡಾವಣೆಯಲ್ಲಿ ಯಾವುದೋ ಕಾಲೇಜು ಕರ್ಸ್ಕೊಂಡು ನಮ್ಮ ಅರ್ಜಿ ಇಸ್ಕೊಂಡಿದ್ದಾರೆ.
ಕೆಂಪೇಗೌಡ ಬಡಾವಣೆಯಲ್ಲಿ ಅವ್ರದ್ದು ಯಾವ್ದೋ ಕಾಲೇಜ್ ಇತ್ತಂತೆ, ಅಲ್ಲಿ ಕರ್ಸ್ಕೊಂಡು ಈಸ್ಕೊಂಡ್ರು. ಸಿಕ್ಕಿದೆಯಾ ಅರ್ಜಿಗೆ? ಸ್ಪಂದಿಗೆ ನಾವು ಸಮಿತಿ ರಚನೆ ಈಗ ಮಾಡ್ತೀನಿ ಅಂತಿದ್ದಾರಲ್ಲ, ಆವಾಗ ಸಮಿತಿ ರಚನೆ ಮಾಡಿಬಿಟ್ಟು ನಿಮ್ಮ ಹತ್ರ ಕೂಲಾಕೋಸ ಮಾಡಿ ಆಮೇಲೆ ಇದು ಮಾಡ್ತೀನಿ ಅಂತಾರೆ. ಆ 3 ದಿನಕ್ಕೆ ಮಂಡಳ್ಳಿ ದೊಡ್ಡಿ ಒಡೆಯರಹಳ್ಳಿ ಕೆಂಪೈನಪಾಳ್ಯಕ್ಕೆ ನೋಟಿಫಿಕೇಶನ್ ಮಾಡಿಬಿಟ್ರು. ಈ ಥರ ಮಾಡ್ತಾ ಇದ್ದಾರೆ. ಇಂಥ DK ಶಿವಕುಮಾರೇ ಆಗಲಿ, ಇಂಥ ಬಾಲಕೃಷ್ಣ ಅವ್ರಿಗೆ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ಓಟ್ ಹಾಕಬೇಕಾದ್ರೆ ಜನಗಳು ಕೂಲಾಕುಸುಂದವಾಗಿ ಯೋಚನೆ ಮಾಡಿ ಓಟ್ ಹಾಕೋದು ಕಲೀರಿ. ನೀವು ಹಾಳಾಗಬೇಡ್ರಿ. ಯಾವುದೇ ರೈತರುಗಳು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳಿಗೆ ಭೂಮಿ ಕೊಡೋಕ್ಕೆ ಉಳಿಸ್ಕೊಳ್ಳಿ. ಇಂಥ ರಾಜಕಾರಣಿಗಳು ನಮ್ಮ ಬೇಡಿ ಮೇಡಮ್ನವ್ರೆ. ಇಂಥ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ, ನೀತಿ ಕೆಟ್ಟ ಸರ್ಕಾರ ಬೇಡಿ ನಮಗೆ. ಇದಿಷ್ಟು ಇಲ್ಲಿರ್ತಕ್ಕಂಥ ರೈತ ಮುಖಂಡರ ಮಾತಾಗಿರುವಂಥದ್ದು. ಏನೇ ಆದರೂ ಕೂಡ ನಾವು 1 ಇಂಚು ಭೂಮಿಯನ್ನು ಕೂಡ ಈ ಒಂದು ಬಿಡದಿ ಟೌನ್ಶಿಪ್ಗೆ ನಾವು ಕೊಡೋದೇ ಇಲ್ಲ ಅಂತೇಳಿ ಕೂಡ ಖಡಕ್ಕಾಗಿ ಕೂಡ ಸರ್ಕಾರಕ್ಕೆ ವಾರ್ನಿಂಗ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮೈಲಾರಿಗೌಡ ಜೊತೆ ರೇಣುಕಾ ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.